ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳ ವಿಚಾರ ಶೀಘ್ರವೇ ಸರ್ಜರಿ ನಡೆಯುತ್ತಾ ಎನ್ನುವಂತಹ ಕುತೂಹಲ ಹೆಚ್ಚಿಸಿದೆ. ಒಂದು ಕಡೆ ನಕಲಿ ಕಾರ್ಡ್ ಪತ್ತೆ ಹಚ್ಚುವ ಪ್ರಕ್ರಿಯೆ ನಡೆದಿದ್ದರೆ ಮತ್ತೊಂದು ಕಡೆ ಹಣದ ಬದಲಿಗೆ ಫುಡ್ ಕಿಟ್ ವಿತರಣೆ ವಿಚಾರ ಸಚಿವ ಸಂಪುಟ ಸಭೆಯಲ್ಲಿ ಜೋರಾಗಿ ಸದ್ದು ಮಾಡಿತ್ತು. ರಾಜ್ಯದಲ್ಲಿ ಪಡಿತರ ಚೀಟಿಗೆ ಶೀಘ್ರವೇ ಸರ್ಜರಿ. ಫುಡ್ ಕಿಟ್ ವಿತರಣೆ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ. ಅನ್ನಭಾಗ್ಯ ಗ್ಯಾರಂಟಿ ಸರ್ಕಾರದ ಮಹತ್ವಪೂರ್ಣ ಯೋಜನೆ. ವಿಧಾನಸಭಾ ಚುನಾವಣೆಗೂ ಮುನ್ನ 10 ಕೆಜಿ ಉಚಿತ ಅಕ್ಕಿ ನೀಡುವುದಾಗಿ ಕಾಂಗ್ರೆಸ್ ಘೋಷಿಸಿತ್ತು. ಕೇಂದ್ರ ಅಕ್ಕಿ ಕೊಡ್ಲಿಲ್ಲ ಅಂತ 5 ಕೆಜಿ ಅಕ್ಕಿ ಹಾಗೂ ತಲಾ ಒಬ್ಬ ವ್ಯಕ್ತಿಗೆ 170 ರೂಪಾಯಿ ನೀಡುವ ನಿರ್ಧಾರಕ್ಕೆ ರಾಜ್ಯ ಕಾಂಗ್ರೆಸ್ ಬಂದಿತ್ತು. ಆದ್ರೆ ಇತ್ತೀಚೆಗೆ ನಕಲಿ ಬಿಪಿಎಲ್ ಕಾರ್ಡ್ ಸದ್ದು ಮಾಡ್ತಿದ್ದು ಅದಕ್ಕೆ ಕಡಿವಾಣ ಹಾಕಲು ಕಸರತ್ತನ್ನ ನಡೆಸ್ತಿದೆ. ಇದರ ಬೆನ್ನಲ್ಲೇ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಡಿಬಿಟಿ ಮೂಲಕ ನೀಡಲಾಗುತ್ತಿರುವ ಹಣದ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಹಣದ ಬದಲಿಗೆ ಬೇಳೆ, ಅಡುಗೆ ಎಣ್ಣೆ, ಇತರೆ ಧಾನ್ಯ ಸೇರಿದಂತೆ ಫುಡ್ ಕಿಟ್ ಒದಗಿಸುವಂತಹ ಚರ್ಚೆ ನಡೆದಿದೆ. ಫುಡ್ ಕಿಟ್ ನಲ್ಲಿ ಏನೆಲ್ಲ ಸಾಮಗ್ರಿಗಳು ಇರಬೇಕು ಎಂಬುದರ ಕುರಿತು ಸಂಪುಟ ಸಭೆಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಫುಡ್ ಕಿಟ್ ಬೇಡ ಅಂತ ಇತರೆ ಹಿರಿಯ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೊಡಲೇಬೇಕು ಅಂತ ಪಟ್ಟು ಹಿಡಿದ ಕೆಎಚ್ ಮುನಿಯಪ್ಪ ಸರ್ವೆ ಮಾಡಿದ್ದೇನೆ, ಕಿಟ್ ಕೊಡ್ಲೇಬೇಕು ಅಂತ ಹೇಳಿದ್ದಾರೆ. ಆಗ ಹಿರಿಯ ಸಚಿವರು ಮಧ್ಯ ಪ್ರವೇಶ ಮಾಡಿ ಒಂದು ವೇಳೆ ಕಿಟ್ ನೀಡಿದ್ರೆ ಅಕ್ಕಿಯ ದರಕ್ಕೆ ಹೆಚ್ಚಾಗಬಹುದು, ಯಾವುದೇ ಕಾರಣಕ್ಕೂ ಕೊಡೋದು ಬೇಡ, ಮುಂದೆ ನೋಡೋಣ ಅನ್ನೋ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ. ಎಪಿಎಲ್ ಇರೋರೆಲ್ಲ ಬಿಪಿಎಲ್ ಅವರು ಇದ್ದಾರೆ, ಅದು ನಾವೆಲ್ಲ ಎನ್ಕ್ವೈರಿ ಮಾಡಿಸಿದ್ವಿ. ರಿಪೋರ್ಟ್ ಈಗ ಸದ್ಯಕ್ಕೆ ಬರ್ತಾ ಇದೆ. ಆ ರಿಪೋರ್ಟ್ ಬಂದ ಮೇಲೆ ಅದರ ಬಗ್ಗೆ ಫಸ್ಟ್ ತೀರ್ಮಾನ ತಗೊಂಡು ನೆಕ್ಸ್ಟ್ ಇದನ್ನ ಮಾಡೋಣ. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ ಕೋವಿಡ್ ಅಕ್ರಮದ ಕುರಿತು ಈಗಾಗಲೇ ಸರ್ಕಾರಕ್ಕೆ ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ಹಾ ನಿಯೋಗ ವರದಿಯನ್ನ ಸಲ್ಲಿಕೆ ಮಾಡಿದೆ. ಈ ಬಗ್ಗೆ ನಿನ್ನೆ ಸಂಪುಟ ಸಭೆಯಲ್ಲಿ ಹೆಚ್ಚು ಚರ್ಚೆ ಆಗುವ ನಿರೀಕ್ಷೆ ಇತ್ತು. ಆದ್ರೆ ಈಗಲೇ ಚರ್ಚಿಸುವುದು ಬೇಡ ಅಂತ ಹಿರಿಯ ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆ ವರದಿಯನ್ನ ಕೊಟ್ಟಿದ್ದೇವೆ. ಆ ವರದಿ ಅಧ್ಯಯನ ಹಾಗೂ ಅನಾಲಿಸಿಸ್ ಮಾಡಿ ಅವರು ಮುಖ್ಯಮಂತ್ರಿಗಳಿಗೆ ಅವರ ಮೂಲಕ ನಮ್ಮ ಕ್ಯಾಬಿನೆಟ್ಗೆ ತಮ್ಮ ವರದಿಯನ್ನು ಕೊಡ್ತಾರೆ. ಒಟ್ಟಾರೆ ಹಣದ ಬದಲಿಗೆ ಫುಡ್ ಕಿಟ್ ನೀಡುವ ಬಗ್ಗೆ ಕ್ಯಾಬಿನೆಟ್ ಹಗ್ಗಜಗ್ಗಾಟ ನಡೆಯಿತು. ಸದ್ಯಕ್ಕೆ ಆ ನಿರ್ಧಾರದಿಂದ ಸರ್ಕಾರ ಹೆಜ್ಜೆ ಹಿಂದಿಟ್ಟಿದೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.